ಇವತ್ತು ಧಾರವಾಡ 71 ಗ್ರಾಮೀಣ ಮತ್ತು ಸಿಟಿ ಇವು ಎರಡು ಮಹಿಳಾ ಮೋರ್ಚಾದವರು, ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾದವರು ಇವತ್ತು ನಾವು ಯಾವ ರೀತಿ ನಮ್ಮ ಧಾರವಾಡ 71 ವಿನಯ್ ಕುಲಕರ್ಣಿ ಅವರ ಧರ್ಮಪತ್ನಿಯಾದ ಶಿವಲೀಲಾ ಕುಲಕರ್ಣಿ ಅವರು ಅಧಿಕಾರ ದುರ್ಬಳಕೆ ಮಾಡ್ಕೊಳಕತ್ತಾರೆ. ಹೆಂಗಂದ್ರೆ ಬರೀ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಂದಿರ್ತಾವ, ಅಲ್ಲಿ ಬಂದ ತಾವು ಗುದ್ಲಿ ಪೂಜೆ ಮಾಡ್ತಾರೆ. ಇಲ್ಲೇ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡಕತ್ ಬಿಟ್ಟಾರ. ಮೊನ್ನೆ ಗರಗೊಳಗೆ 166 ಕೋಟಿ ರೂಪಾಯಿ ಅನುದಾನದೊಳಗೆ ಒಂದು ನ್ಯಾಷನಲ್ ಸ್ಕೀಮ್ ಬಂದಿತ್ತು, ಬದು ನಿರ್ಮಾಣ ಮತ್ತು ಒಳಚರಂಡಿ ನಿರ್ಮಾಣ. ಅದರೊಳಗೆ ಯಾವುದೇ ರೀತಿಯಿಂದ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ. ಬರ್ತಾರೆ ತಾವ ಸೆಂಟ್ರಲ್ MP ಅವ್ರಿಗೂ ಒಂದು ಇಂಟಿಮೇಷನ್ ಮಾಡ್ಬೇಕು, ಮಾಡಿ ಅವ್ರನ್ನೂ ಕರ್ಕೊಂಡು ಇದನ್ನು ಗುದ್ಲಿ ಪೂಜೆ ಮಾಡ್ಬೇಕು. ಆದ್ರೆ ಅವ್ರು ಬಂದು ತಮ್ದ ಒಂದ ಬೋರ್ಡ್ ಹಾಕೋತಾರೆ, ಕಾಂಗ್ರೆಸ್ದವ್ರ ಮಾಡಾಕತ್ತಾರೆ, ನಾವ ಮಾಡಾಕತ್ತೇವಿ ಅನ್ನೋರಂಗೆ ಬಂದು ಅವ್ರಿಗೆ ಅಧಿಕಾರ ಇಲ್ಲ ಅಂದ್ರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಗುದ್ಲಿ ಪೂಜೆ ಮಾಡಿ ಹೋಗೋದು ಮಾಡಾಕತ್ತಾರೆ. ಆಮೇಲೆ ಎಲ್ಲಿ BJP ಫೇವರ್ ಗ್ರಾಮ ಪಂಚಾಯತಿಗಳು ಇರ್ತಾವ, ಅಧ್ಯಕ್ಷರು ಇರ್ತಾರೆ, ಅಲ್ಲಿ ಅವ್ರನ್ನ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಕ್ಕೂ ಕರಂಗಿಲ್ಲ. ಯಾವುದೋ ಒಂದು ಅನುದಾನ ಬಂದಿರ್ಬೋದು, ಯಾವುದೋ ಒಂದು ಉದ್ಘಾಟನೆ ಆಗಿರ್ಬೋದು, ಒಂದು ಕಟ್ಟಡ ನಿರ್ಮಾಣ ಆಗಿರ್ಬೋದು, ಎಲ್ಲೂ ಎದಕ್ಕೂ ಕರಂಗಿಲ್ಲ. ಈ ರೀತಿಯಾದಂಥ ಶಿಷ್ಟಾಚಾರ ಉಲ್ಲಂಘನೆ ಮಾಡಕತ್ತಾರ, ಅಧಿಕಾರದ ದುರ್ಬಳಕೆ ಮಾಡ್ಕೊಳಕತ್ತಾರ. ಇದ್ರ ಆಮೇಲೆ ಇವ್ರಿಗೆ ಸಾಥ್ ಕೊಡೋರು ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು. ಇವ್ರಿಗೆಲ್ಲರಿಗೆ ನಮ್ಮ ಧಿಕ್ಕಾರ ಐತಿ. ಇದನ್ನ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟಂತವ್ರು ಅದನ್ನ ಸುಧಾರಿಸಿ ಸರಿಯಾದ ಆಡಳಿತ ಧಾರವಾಡ 71 ಆಗಬೇಕು ಅನ್ನೋದನ್ನ ನಮ್ಮ ಇವತ್ತಿನ ಪ್ರತಿಭಟನೆಯ ಮುಖ್ಯ ಉದ್ದೇಶ. ಇವತ್ತು ಧಾರವಾಡ 71 ಗ್ರಾಮೀಣ ಮತ್ತು ಸಿಟಿ ಇವು ಎರಡು ಮಹಿಳಾ ಮೋರ್ಚಾದವರು, ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾದವರು ಇವತ್ತು ನಾವು ಯಾವ ರೀತಿ ನಮ್ಮ ಧಾರವಾಡ 71 ವಿನಯ್ ಕುಲಕರ್ಣಿ ಅವರ ಧರ್ಮಪತ್ನಿಯಾದ ಶಿವಲೀಲಾ ಕುಲಕರ್ಣಿ ಅವರು ಅಧಿಕಾರ ದುರ್ಬಳಕೆ ಮಾಡ್ಕೊಳಕತ್ತಾರೆ. ಹೆಂಗಂದ್ರೆ ಬರೀ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಂದಿರ್ತಾವ, ಅಲ್ಲಿ ಬಂದ ತಾವು ಗುದ್ಲಿ ಪೂಜೆ ಮಾಡ್ತಾರೆ. ಇಲ್ಲೇ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡಕತ್ ಬಿಟ್ಟಾರ. ಮೊನ್ನೆ ಗರಗೊಳಗೆ 166 ಕೋಟಿ ರೂಪಾಯಿ ಅನುದಾನದೊಳಗೆ ಒಂದು ನ್ಯಾಷನಲ್ ಸ್ಕೀಮ್ ಬಂದಿತ್ತು, ಬದು ನಿರ್ಮಾಣ ಮತ್ತು ಒಳಚರಂಡಿ ನಿರ್ಮಾಣ. ಅದರೊಳಗೆ ಯಾವುದೇ ರೀತಿಯಿಂದ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ. ಬರ್ತಾರೆ ತಾವ ಸೆಂಟ್ರಲ್ MP ಅವ್ರಿಗೂ ಒಂದು ಇಂಟಿಮೇಷನ್ ಮಾಡ್ಬೇಕು, ಮಾಡಿ ಅವ್ರನ್ನೂ ಕರ್ಕೊಂಡು ಇದನ್ನು ಗುದ್ಲಿ ಪೂಜೆ ಮಾಡ್ಬೇಕು. ಆದ್ರೆ ಅವ್ರು ಬಂದು ತಮ್ದ ಒಂದ ಬೋರ್ಡ್ ಹಾಕೋತಾರೆ, ಕಾಂಗ್ರೆಸ್ದವ್ರ ಮಾಡಾಕತ್ತಾರೆ, ನಾವ ಮಾಡಾಕತ್ತೇವಿ ಅನ್ನೋರಂಗೆ ಬಂದು ಅವ್ರಿಗೆ ಅಧಿಕಾರ ಇಲ್ಲ ಅಂದ್ರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಗುದ್ಲಿ ಪೂಜೆ ಮಾಡಿ ಹೋಗೋದು ಮಾಡಾಕತ್ತಾರೆ. ಆಮೇಲೆ ಎಲ್ಲಿ BJP ಫೇವರ್ ಗ್ರಾಮ ಪಂಚಾಯತಿಗಳು ಇರ್ತಾವ, ಅಧ್ಯಕ್ಷರು ಇರ್ತಾರೆ, ಅಲ್ಲಿ ಅವ್ರನ್ನ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಕ್ಕೂ ಕರಂಗಿಲ್ಲ. ಯಾವುದೋ ಒಂದು ಅನುದಾನ ಬಂದಿರ್ಬೋದು, ಯಾವುದೋ ಒಂದು ಉದ್ಘಾಟನೆ ಆಗಿರ್ಬೋದು, ಒಂದು ಕಟ್ಟಡ ನಿರ್ಮಾಣ ಆಗಿರ್ಬೋದು, ಎಲ್ಲೂ ಎದಕ್ಕೂ ಕರಂಗಿಲ್ಲ. ಈ ರೀತಿಯಾದಂಥ ಶಿಷ್ಟಾಚಾರ ಉಲ್ಲಂಘನೆ ಮಾಡಾಕತ್ತಾರ, ಅಧಿಕಾರದ ದುರ್ಬಳಕೆ ಮಾಡ್ಕೊಳಕತ್ತಾರ. ಇದ್ರ ಆಮೇಲೆ ಇವ್ರಿಗೆ ಸಾಥ್ ಕೊಡೋರು ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು. ಇವ್ರಿಗೆಲ್ಲರಿಗೆ ನಮ್ಮ ಧಿಕ್ಕಾರ ಐತಿ. ಇದನ್ನ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟಂತವ್ರು ಅದನ್ನ ಸುಧಾರಿಸಿ ಸರಿಯಾದ ಆಡಳಿತ ಧಾರವಾಡ 71 ಆಗಬೇಕು ಅನ್ನೋದನ್ನ ನಮ್ಮ ಇವತ್ತಿನ ಪ್ರತಿಭಟನೆಯ ಮುಖ್ಯ ಉದ್ದೇಶ.